ಮಾನ್ಯ ಕಂದಾಯ ಸಚಿವರಿಗೆ ನಮಸ್ಕಾರ. ಯಾವಾಗಲೂ ನೀವು ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀರಿ. 16 ವರ್ಷಗಳಿಂದ ಮಾಡದೇ ಇರೋ ಸಾಧನೆಗಳನ್ನ ಮಾಡಿದೀವಿ, ಮಾಡದೇ ಇರೋ ಸಾಧನೆಗಳನ್ನ ಮಾಡಿದೀವಿ ಅಂತ. ಆದ್ರೆ ಈ ಸಾಧನೆಗಳಿಗೆ ಬೇಸ್ಮೆಂಟ್ ಆಗಿ ವರ್ಕ್ ಮಾಡ್ಯಾರಂತರನೇ ನೀವು ಮರ್ತಿದ್ದೀರಿ. ಇದು ಯಾಕೋ ಗೊತ್ತಿಲ್ಲ. ಈಗ ಪರವಾನಗಿ ಭೂಮಾಪಕರ ಮುಷ್ಕರ ಆರಂಭವಾಗಿ 50 ದಿವಸ ಆಗ್ತಾ ಬಂತು. ಈವರೆಗೂ ಇದ್ರ ಬಗ್ಗೆ ನೀವು ಗಮನ ಕೊಟ್ಟಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಥವಾ ರೈಸನ್ ಸರ್ವರ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಎಷ್ಟು ತೊಂದರೆ ಆಗ್ತೈತೆ ಅಂತ ನೀವು ಈವರೆಗೂ ಮಾತಾಡಿಲ್ಲ. ಯಾವುದಕ್ಕೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಅಂದ್ರೆ ವಿಶೇಷವಾಗಿ ಲೈಸೆನ್ಸ್ ಸರ್ವರ್ಗಳಿಗೆ ಒಂದು ಸಾಮಾನ್ಯ ಜೀವನ ರೂಪಿಸೋದ್ರ ಬಗ್ಗೆ ಅಥವಾ ಅವ್ರಿಗೊಂದು ಸಣ್ಣ ಬೇಡಿಕೆಗಳನ್ನ ಈಡೇರಿಸೋ ಬಗ್ಗೆ ಸುಮ್ಮನೆ ಒಂದು ಜನರಲ್ ಲೆಕ್ಕಾಚಾರ ಹೇಳ್ತೀನಿ. ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಗಣಿಸಿ ಅಥವಾ ಕೇಳಿ. ಇದೊಂದು 30 ಸೆಕೆಂಡ್ಸ್ ಅಥವಾ ಒಂದ್ 2-3 ನಿಮಿಷದಲ್ಲಿ ಮುಗಿಯುವಂತದ್ದು ಇದು. ಇಲಾಖೆಯಲ್ಲಿ ಈಗಾಗಲೇ ಬೇರೆ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ನಿಮಗೆ ಗೊತ್ತಿದೆ, ನಕ್ಷಾ ಪ್ರಾಜೆಕ್ಟ್ ನಡೀತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಮೇನ್ ಪ್ರಾಜೆಕ್ಟ್ ಸ್ವಾಮಿತ್ವ ನಡೀತಾ ಇದೆ, ಆಕರ್ಬನ್ ಡಿಜಿಟೈಸೇಷನ್ ಆಗ್ತಾ ಇದೆ. ಈ ತರ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಆಗ್ತಾ ಇದ್ದಾವೆ. ಈ ಭೂ ಸ್ವಾಧೀನ ಇರ್ಬೋದು ಅಥವಾ ರೋಡ್ ವರ್ಕ್ಗಳು ಇರ್ಬೋದು, ಭದ್ರಾ ನಾಲಾ ಇರ್ಬೋದು, ಈ ರೀತಿ. ಬಟ್ ಇವನ್ನೆಲ್ಲ ಬಿಟ್ಟು ಕೇವಲ ರಾಜ್ಯದ ರೈತರು ಅಂದ್ರೆ ಸಾರ್ವಜನಿಕರು ಅರ್ಜಿ ಕಟ್ಟರಂತ ಲೆಕ್ಕಗಳನ್ನ ಮಾತ್ರ ಹೇಳ್ತೀನಿ. ಜನರಲ್ ಆಗಿ ಹೇಳೋದಾದ್ರೆ ಹದ್ದುಬಸ್ತು ಕೇಸ್ಗಳು ಇವತ್ತಿನವರೆಗೆ 1,65,728 ಅರ್ಜಿಗಳಿದಾವೆ ಕೇವಲ ಹದ್ದುಬಸ್ತ್ ಕೇಸ್ಗಳು. ಲೆವೆನಿ ಕೇಸ್ಗಳು 1,25,514 ಲೆವೆನಿ ಕೇಸ್ಗಳು ಪೆಂಡಿಂಗ್ ಇದಾವೆ. ಎಲಿನೇಷನ್ ಕೇಸ್ಗಳು 10,843 ಎಲಿನೇಷನ್ ಕೇಸ್ಗಳಿದಾವೆ. ತತ್ಕಾಲ್ ಪೋಡಿ ಕೇಸ್ಗಳು 1,44,719 ಕೇಸ್ಗಳಿದಾವೆ. ಈ ಸೊತ್ತು ಕೇಸ್ಗಳು 1,539 ಕೇಸ್ಗಳಿದ್ದಾವೆ. ಒಟ್ಟಾರೆಯಾಗಿ 4,48,343 ಕೇಸ್ಗಳಿದ್ದಾವೆ. ಅದು ಕೇವಲ ಸಾರ್ವಜನಿಕರು ಅರ್ಜಿ ಕಟ್ಟಿರೋ ಅಂತ ಕೇಸ್ಗಳು. ಇವಕ್ಕೆ ಅವರೇಜ್ ಆಗಿ 1,500 ರೂಪಾಯಿನ ನಾವು ಲೆಕ್ಕ ಹಿಡ್ಕೊಂಡ್ರೆ ಇದು ಟೋಟಲ್ ಒಟ್ಟಾರೆಯಾಗಿ 67,25,14,500 ರೂಪಾಯಿ ಮೊತ್ತ ಆಗುತ್ತೆ. ಇದು 50 ದಿನಗಳ ಪೆಂಡೆನ್ಸಿ. ಇದನ್ನ ಅವರೇಜ್ ಆಗಿ ನಾವು 30 ದಿವಸಕ್ಕೆ ಅಂತ ಲೆಕ್ಕ ಹಾಕಿದ್ರು ಕೂಡ 40,35,08,700 ರೂಪಾಯಿ ಆಗುತ್ತೆ. ಇದು ಒಂದು ತಿಂಗಳಿಗೆ 30 ದಿವಸಕ್ಕೆ ಅವರೇಜ್ ಆಗಿ ಲೆಕ್ಕ ತಕಂದ್ರೆ ಇದನ್ನ ನೀವು 40,35,00,000 ಅಂತಾನೆ ಪರಿಗಣಿಸ್ಬೇಡ್ರಿ. ಕೇವಲ 40 ಕೋಟಿ ಒಂದು ತಿಂಗಳಿಗೆ ರೈತರು ಅರ್ಜಿ ಕಟ್ತಾರ ಹಣ ಅಂತಾನೆ ಅಂದ್ಕೊಳ್ರಿ. 40 ಕೋಟಿ ರೂಪಾಯಿ ಕಟ್ತಾ ಇದ್ರಂದ್ರೆ ಇವತ್ತು ಜನರಲ್ ಲೆಕ್ಕಾಚಾರದಲ್ಲಿ ಅಂದ್ರೆ ಹಾಲಿ ವರ್ಕಿಂಗ್ ಕಂಡೀಷನ್ ಅಲ್ಲಿ 4,500 ಪ್ಲಸ್ ಮೆಂಬರ್ಸ್ ಪರವಾನಗಿ ಪಡೆದಿವೆ. ಬಟ್ ನಾವು 6,000 ಜನ ಅಂತಾನೆ ಲೆಕ್ಕ ತಗೋಣ. 6,000 ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರೇಜ್ ಆಗಿ 50,000 ಸಂಬಳ ಕೊಟ್ಟರು ಕೂಡ ನಮಗೆ ಮಾಸಿಕವಾಗಿ 30 ಕೋಟಿ ಮಾತ್ರ ಬೇಕಾಗುತ್ತೆ. ಆದ್ರೆ ಸಾರ್ವಜನಿಕರಿಂದ ನಮಗೆ ಸಂಗ್ರಹ ಆಗ್ತಾ ಇರೋಣ ಮಾಸಿಕವಾಗಿ ಕನಿಷ್ಠ 40 ಕೋಟಿ. ಇದರಿಂದ ಆರಾಮವಾಗಿ ನಾವು ಲೈಸೆನ್ಸ್ ಸರ್ವೇರ್ಗಳಿಗೆ 50,000 ಸಂಬಳ ಕೊಟ್ಟರು ಕೂಡ ಇನ್ನೂ ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಈಗಾಗಲೇ ನೀವು ಸದನದಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೀರಿ. ಪರವಾನಗಿ ಭೂಮಿ ಕಾಯಂ ಮಾಡಕ್ಕಾಗಲ್ಲ, ಇದಕ್ಕೆ ಉಮಾದೇವಿ ಪ್ರಕರಣ ಅಡ್ಡ ಬರುತ್ತೆ, ಇವ್ರನ್ನ ಹಾಡಾಕ್ ಬೇಸಿಸ್ ಮೇಲೆ ನಾವು ತಗೊಂಡಿದ್ದೀವಿ ಅಂತೇಳಿ. ನಾವು ಕೇಳ್ತಾ ಇರೋದು ನಮ್ಮ ಕನಿಷ್ಠ ಬೇಡಿಕೆಗಳನ್ನ ಈಡೇರಿಸಿ, ನಮಗೊಂದು ನಿಗದಿತ ಮಾಸಿಕ ವೇತನವನ್ನ ಫಿಕ್ಸ್ ಮಾಡಿ, ನಮಗೆ ಕನಿಷ್ಠ ಸೌಲಭ್ಯಗಳು ಅಂದ್ರೆ ಆರೋಗ್ಯ ಸೌಲಭ್ಯ. ನಾವು ಸಾರ್ವಜನಿಕರಲ್ಲಿ ಬೈಕ್ಗಳಲ್ಲಿ ಓಡಾಡ್ಕೊಂಡು ಸಾರ್ವಜನಿಕವಾಗಿ ಹೊಲಗಳಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋಂಥವ್ರು, ಯಾವ ಕುಡಿಬಹುದು, ಆಕ್ಸಿಡೆಂಟ್ಗಳಾಗಬಹುದು, ಈ ತರ ಕೆಲಸ ಮಾಡ್ತಾರೆ. ನಮಗೊಂದು ಆರೋಗ್ಯ ವಿಮೆನ ಕೊಡ್ರಿ, ಒಂದು ಜೀವ ವಿಮೆನ ಕೊಡ್ರಿ. ನಮ್ಮನ್ನ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ನಂಬಿ ಬದುಕ್ತಾ ಇರುತ್ತೆ, ನಮ್ಮ ಮಕ್ಕಳುಗಳು ಬದುಕಿರ್ತಾರೆ, ಯಾವುದೇ ಎಜುಕೇಶನ್ಗಳಿಗೆ ನಾವು ಹೆಲ್ಪ್ ಆಗ್ಬೇಕು. ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಅನುದಾನಗಳು ಬರ್ತಾ ಇಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ನಮಗೊಂದು ಮಾಸಿಕ ನಿಗದಿತ ವೇತನ ಕೊಡಿ, ನಮಗೆ ಜೀವ ವಿಮೆ ಕೊಡಿ, ಮತ್ತೆ ಆರೋಗ್ಯ ವಿಮೆ ಕೊಡಿ ಅಂತೇಳಿ. ನೀವು ಅದನ್ನು ಕೂಡ ಕೊಡಕ್ ಆಗಲ್ಲ ಅಂತಂದ್ರೆ ದಯಮಾಡಿ ನೀವೇನ್ ನಮ್ಮ ಸಂಘದ ಅಕೌಂಟ್ ಇದೆಯಲ್ಲ, ಅಕೌಂಟಿಗೆ ನಮ್ಮ ರೈತರು ಕಟ್ಟರ ಅರ್ಜಿ ಹಣಗಳು ಬರೋ ತರ ಮಾಡಿ, ಅದನ್ನ ನಾವೇ ರೂಪಿಸ್ಕೊಂತೀವಿ. ಅದು ಆಗ್ಲಿಲ್ಲ ಅಂದ್ರೆ ಸರ್ವೇರ್ದೇ ಒಂದು ಕಾರ್ಪೊರೇಷನ್ ಅಂತ ಮಾಡಿ ಅರ್ಜಿ ಕಟ್ಟಣ ಅಲ್ಲಿಗೆ ಬಂದ್ರೆ ಸಾಕು, ನಾವು ಉಳಿದಿರೋ ವ್ಯವಸ್ಥೆಗಳನ್ನ ನಾವು ರೂಪಿಸ್ಕೊಂತೀವಿ. ಅದನ್ನಾದ್ರೂ ವ್ಯವಸ್ಥೆ ಮಾಡಿ. ಇಲ್ಲ ಇದ್ಯಾವುದೂ ಆಗಲ್ಲ ಅಂದ್ರೆ ನೇರವಾಗಿ ಮೀಡಿಯಾದಲ್ಲಿ ಡಿಬೇಟಿಗೆ ಬನ್ನಿ, ನಾವು ಕೂಡ ದಾಖಲಾತಿ ಸಮೇತನೇ ಹಾಜರಾಗ್ತೀವಿ. ಎಲ್ಲ ಸಕಲ ದಾಖಲಾತಿಗಳನ್ನ ಇಟ್ಕೊಂಡು ಮಾತಾಡ್ತೀವಿ. ನಮಗೆ ಇವತ್ತಿನವರೆಗೂ ನೀವು ನಕ್ಷಾಕ್ಕೆ ಏನ್ ಪೇಮೆಂಟ್ ಮಾಡಿದಿರಾ, ಇವತ್ತಿನವರೆಗೂ ನೀವು ಸ್ವಾಮಿತ್ವ ಪ್ರಾಜೆಕ್ಟ್ಗಳಿಗೆ ಏನ್ ಪೇಮೆಂಟ್ ಮಾಡಿದಿರಾ, ಬಂದು ಡಿಜಿಟೈಸ್ ಮಾಡಿರೋರಿಗೆ ಏನ್ ಪೇಮೆಂಟ್ ಮಾಡಿದಿರಾ, ದಾಖಲೆ ಸಮೇತನೇ ಮಾತಾಡ್ತೀವಿ. ಕನಿಷ್ಠ ಅದೇನಾದ್ರೂ ಅವರೇಜ್ ಆಗಿ 16,000ಕ್ಕಿಂತ ಹೆಚ್ಚಿಗೆ ದಾಡ್ತು ಅಂತ ಅಂದ್ರೆ ಬೇಕಿದ್ರೆ ನಾವು ಕಂಪ್ಲೀಟ್ ಇಡೀ ಪರವಾನಗಿ ಕೂಡ ರಾಜ್ಯಾದ್ಯಂತ ಅಷ್ಟರೂ ಕೂಡ ಎಲ್ಲ ಸೇರ್ಕೊಂಡು ಕಂಪ್ಲೀಟ್ ಆಗಿ ನಮ್ಮ ಪರವಾನಗಿ ಪತ್ರಗಳನ್ನ ಸುಟ್ಟ ಹಾಕಿ ನಾವು ರಾಜೀನಾಮೆ ಕೊಡ್ತೀವಿ. ನಾವು ಕೇಳ್ತಾ ಇರೋದು ನಮ್ಮ ಕನಿಷ್ಠ ಬೇಡಿಕೆನ ಈಡೇರಿಸಿ ಅಂತೇಳಿ. ನಮಗೆ ಇವತ್ತು ಆಫೀಸ್ಗಳಲ್ಲಿ ಒಂದು ಸಾಮಾನ್ಯ ಒಂದು ಗೌರವ ಇಲ್ಲ. ಎಷ್ಟೋ ತಾಲೂಕು ಆಫೀಸ್ಗಳಲ್ಲಿ ಕುತ್ಕೊಳ್ಳೋ ಕುರ್ಚಿ ಸೌಲಭ್ಯ ಕೂಡ ಇಲ್ಲ. ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕನ್ನ ಲೆಕ್ಕ ತಗೊಳ್ರಿ ನೀವು. ಇವತ್ತಿನವರೆಗೂ ನಾವು ಭದ್ರಾ ನಾಲಾ ಪ್ರಾಜೆಕ್ಟ್ ಮಾಡಿ 2 ವರ್ಷ ಆಯ್ತು. 2 ವರ್ಷದಿಂದ ಇವರೆಗೂ ಪೇಮೆಂಟ್ ಇಲ್ಲ. ಈಗ ಈ ತರ ಆದ್ರೆ ನಾವು ಜೀವನ ಮಾಡೋದು ಯಾವ ತರ? ನೀವೇ ಅನಿವಾರ್ಯವಾಗಿ ನಮಗೆ ರೈತರ ಹತ್ರ ಕೈ ಚಾಚೋ ವ್ಯವಸ್ಥೆನ ರೂಪಿಸಿದ್ದೀವಿ. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನವರೆಗೂ ನಾವು ಬದುಕ್ತಾ ಇರೋದೇ ರೈತರು ಕೊಡ್ತಾ ಇರೋ ನಮ್ಮ ಭಿಕ್ಷೆಯಿಂದ ನಾವು ಜೀವನ ನಡೆಸ್ತಾ ಇದೀವಿ. ನಿಜವಾಗ್ಲೂ ನಾವು ಯಾವ ಲೆವೆಲ್ಗೆ ನೀವು ವ್ಯವಸ್ಥೆನ ನಿರ್ಮಾಣ ಮಾಡಿದ್ರಿ ಅಂದ್ರೆ ಇವತ್ತಿಗೆ ನಾವು ಸರ್ಕಾರದಿಂದ ಬರೋ ಹಣದಲ್ಲಿ ನಾವು ಜೀವನ ನಡೆಸಕ್ ಆಗ್ತಾ ಇಲ್ಲ.
ಕನಿಷ್ಠ ಅಂದ್ರೆ 6,000 ರೂಪಾಯಿ ಬರುತ್ತೆ, ಗರಿಷ್ಠ ಅಂದ್ರೆ 17,000 ರಿಂದ 18,000 ಬರುತ್ತೆ. ಎಲ್ಲೋ 1,000ಕ್ಕೆ ಕೇಸ್ ಮಾತ್ರ 23,000, 25,000, 30,000 ಹಿಂಗ್ ಬರ್ತಾ ಇದೆ. ಈ ರೀತಿ ಆದ್ರೆ ನಾವು ಬದುಕೋದು ಹೇಗೆ? ನೀವು ಇದ್ರ ಬಗ್ಗೆ ದಯವಿಟ್ಟು ಕೂಲಂಕುಷವಾಗಿ ಪರಿಗಣಿಸಿ ಬನ್ನಿ, ಡಿಬೇಟಿಗೆ ಬನ್ನಿ, ಚರ್ಚೆ ಮಾಡೋಣ. ನಿಮ್ಮ ಅಧಿಕಾರಿಗಳನ್ನ ಇಟ್ಕೊಳ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನ ಇಟ್ಕೊಳ್ರಿ, ಕಮಿಷನರ್ ಅವ್ರನ್ನ ಇಟ್ಕೊಳ್ರಿ, ನಮ್ಮ ಸಂಘದಿಂದ ನಾವು ಬರ್ತೀವಿ, ಎಲ್ಲರೂ ಕುತ್ಕೊಂಡು ಡಿಬೇಟ್ ಅಲ್ಲಿ ಚರ್ಚೆ ಮಾಡೋಣ. ನಾವು ದಾಖಲೆಗಳ ಸಮೇತ ಬರ್ತೀವಿ, ನೀವು ದಾಖಲೆಗಳ ಸಮೇತ ಬನ್ನಿ. ನಮಗೆ ಕನಿಷ್ಠ ಗೌರವದಿಂದ ನಾವು ಬದುಕಂತ ವ್ಯವಸ್ಥೆ ನೀವು ಕ್ರಿಯೇಟ್ ಮಾಡಿದಾರ ಅಂತಂದ್ರೆ ನಾವು ಒಪ್ಕೊಂಡಿದೀವಿ, ತಲೆಬಾಗ್ತೀವಿ, ಉಚಿತವಾಗಿ ಕೆಲಸ ಮಾಡ್ಕೊಡ್ತೀವಿ. ನಿಮ್ಮ ಕೈಲಿ ನಮ್ಮ ಬೇಡಿಕೆಗಳನ್ನ ಈಡೇರ್ಸಕ್ ಆಗೋದಿಲ್ಲ ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ರಾಜೀನಾಮೆ ಕೊಟ್ಟು ಕೆಲಸ ಬಿಟ್ಟು ನಮ್ಮ ಬೇರೆ ಜೀವನಗಳನ್ನ ರೂಪಿಸ್ಕೊಳ್ಳೋಕೆ ಗಮನ ಹರಿಸ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ಒಂದು ತೀರ್ಮಾನ ಹೇಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಎಲ್ಲಾ ರಾಜ್ಯದ ಸರ್ಕಾರ ಪರವಾನಗಿ ಭೂಮಿಕರ ಪರವಾಗಿ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.